ಹೇ ಪೀಪಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಇನ್ ಎವ್ರಿ ಶಾಪ್. ಇವತ್ತು ಒಂದು ಸೂಪರ್ ಸಾಫ್ಟ್ ಸ್ಪಾಂಜಿ ಅಕ್ಕಿ ಇಡ್ಲಿನ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆ 5 ಮಿನಿಟ್ಸ್ ದಿಢೀರ್ ಸಾಂಬಾರ್, ಏನು ಬೇಳೆ ಬೇಯಿಸ್ಕೊಂಡಿದ್ದು, ಟೊಮೆಟೊ ಬೇಯಿಸ್ಕೊಳ್ಳೋದಿರಲ್ಲ. ಆಮೇಲೆ ಹೋಟೆಲ್ ಸ್ಟೈಲ್ ಚಟ್ನಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲದೂ ಡಿಫ್ರೆಂಟ್ ಆಗಿದೆ, ಸ್ಪೆಷಲ್ ಆಗಿದೆ. ಇವಾಗ ಅಕ್ಕಿ ಇಡ್ಲಿಗೆ ನಾವು ಹಿಂದಿನ ದಿನ ಮಧ್ಯಾಹ್ನ ನೆನೆ ಹಾಕ್ಕೋಬೇಕಾಗತ್ತೆ. ಇದಕ್ಕೆ ನಾನು ಮೇನ್ ಟಿಪ್ ಏನು ಅಂದರೆ, ಉದ್ದಿನಬೇಳೆ ಮತ್ತು ಅವಲಕ್ಕಿನ ಸಪ್ರೇಟಾಗಿ ನೆನೆ ಹಾಕ್ಕೋಬೇಕು. ನೀವು 2 ಲೋಟ ಅಕ್ಕಿ ತೊಗೊತಾ ಇದ್ದೀರಾ ಅಂದರೆ ಅರ್ಧ ಲೋಟ ಉದ್ದಿನಬೇಳೆ, ಅರ್ಧ ಲೋಟ ಅವಲಕ್ಕಿ, ಇದೆರಡೂ ಸಪ್ರೇಟಾಗಿ ನೀವು ನೆನೆ ಹಾಕ್ಕೋಬೇಕಾಗತ್ತೆ. ಇದೆರಡೂ ನೀಟಾಗಿ ತೊಳ್ಕೊಳ್ಳಿ. 2 ಟೈಮ್ಸ್ ತೊಳ್ಕೊಂಡು ಅದನ್ನು ಸಪ್ರೇಟಾಗಿ ನೆನೆ ಇಟ್ಕೋಬೇಕು. ಆಮೇಲೆ ನಾನು ಈ ಲೋಟದಲ್ಲಿ ಅಕ್ಕಿ ತೊಗೊತಾ ಇದ್ದೀನಿ, 2 ಲೋಟ. ಅದಕ್ಕೋಸ್ಕರ ನಾನು ಹೇಳ್ದಂಗೆ ಆ ಕಡೆ ಉದ್ದಿನಬೇಳೆ ಮತ್ತು ಅವಲಕ್ಕಿನ ಈ ಲೋಟದಲ್ಲಿ ಅರ್ಧ ತೊಗೊಂಡಿದ್ದೀನಿ ನಾನು. ಅಕ್ಕಿನೂ ಅಷ್ಟೇ ನೀಟಾಗಿ 2 ಟೈಮ್ಸ್ ನೀವು ತೊಳ್ಕೊಂಡ್ಬಿಟ್ಟು ಅದನ್ನು ನೆನೆ ಇಡ್ಬೋದು. ಅಕ್ಕಿ ನಾನಿಲ್ಲಿ ಇಡ್ಲಿ ಅಕ್ಕಿ ತೊಗೊತಾ ಇದ್ದೀನಿ. ನಾರ್ಮಲ್ ಅಕ್ಕಿಯಲ್ಲಿ ಮಾಡೋರು ನಾರ್ಮಲ್ ಅಕ್ಕಿಯಲ್ಲಿ ಮಾಡ್ಬೋದು. ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಆ ಥರ ನೋಡ್ಕೊಂಡು ಮಾಡಿ. ಇಲ್ಲಿ ನಾನು ಇದನ್ನು ಇಡ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನೆರಡೂ ಸಪ್ರೇಟಾಗಿ ನೀವು ನೆನೆ ಇಡಬೇಕಾಗತ್ತೆ. ಆಲ್ಮೋಸ್ಟ್ ನೀವು 6 to 8 hours ನೆನೆ ಇಟ್ಟರೆ ಓಕೆ. ನಾನು ಈ ಮಧ್ಯಾಹ್ನ 2 o'clock ನೆನೆ ಹಾಕ್ಕೊಂಡಿದ್ದು ಈವ್ನಿಂಗ್ 8 o'clock ಅಥವಾ 9 o'clock ರುಬ್ಕೊತಾ ಇದ್ದೀನಿ. ಫಸ್ಟು ನಾವು ಉದ್ದಿನಬೇಳೆ ಮತ್ತು ಅವಲಕ್ಕಿನ ನೆನೆ ಹಾಕಿದ್ವಲ್ವ, ಅದನ್ನು ಸಪ್ರೇಟಾಗಿ ರುಬ್ಕೋಬೇಕಾಗತ್ತೆ. ಇದರಲ್ಲಿ ಮೇನ್ ಟಿಪ್ ಏನು ಅಂದರೆ, ಉದ್ದಿನಬೇಳೆ ಮತ್ತು ಅವಲಕ್ಕಿನ ತುಂಬ ನುಣ್ಣಗೆ ರುಬ್ಕೋಬೇಕು. ಈ ಥರ ಫುಲ್ ಪೇಸ್ಟ್ ಆಗಬೇಕದು. ಆ ಥರ ರುಬ್ಕೊಂಡು ನೀವು ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೋದು. ನೆಕ್ಸ್ಟು ನಾನಿಲ್ಲಿ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅದೇ ಜಾರ್ಗೆ ಅಕ್ಕಿನ ನೀವು ತರಿಯಾಗಿ ರುಬ್ಕೋಬೇಕು. ಆ್ಯಕ್ಚುಲಿ ಮೇನ್ ಕೀ ಪಾಯಿಂಟ್ ಏನು ಅಂದರೆ, ಉದ್ದಿನಬೇಳೆ ಮತ್ತು ಅವಲಕ್ಕಿನ ತುಂಬ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಅಕ್ಕಿನ ಸ್ವಲ್ಪ ತರಿಯಾಗಿ ರವೆ ಥರ ರುಬ್ಕೋಬೇಕು. ಇದು ನಿಮಗೆ ಅಕ್ಕಿ ಇಡ್ಲಿ ರವೆ ಇಡ್ಲಿ ಥರನೂ ಬರುತ್ತೆ, ಮತ್ತು ಅಕ್ಕಿ ಇಡ್ಲಿ ಹೆಂಗಾಗುತ್ತೆ ಆ ಥರ ತುಂಬ ಸ್ಪಾಂಜಿಯಾಗಿ ಸಾಫ್ಟಾಗೂ ಆಗುತ್ತೆ. ಇದನ್ನು ನೀವು ಒಂದೇ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ರಾತ್ರಿನೇ ಒಂದು ಸ್ವಲ್ಪ ಉಪ್ಪು, ನಿಮಗೆಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಸೋಡಾ ಪುಡಿ, ನೀವೇನು ಬೇಕಿಂಗ್ ಸೋಡಾ ಇರುತ್ತೆ ಅದನ್ನು ಹಾಕ್ಕೊಂಬಿಟ್ಟು ರಾತ್ರಿನೇ ನೀಟಾಗೆ ಕಲಿಸ್ಕೊಂಡು ಇಟ್ಕೊಂಡ್ರೆ ಆಯಿತು. ನೀವಿಲ್ಲಿ ನೋಡ್ಬೋದು, ಇದು ಬರೀ ಕಾಲು ಭಾಗ ಆಗಿದೆ. ಇದು ಎಷ್ಟು ಉಬ್ಬಿ ಬರುತ್ತೆ ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಈ ಥರ ನೀವು ನೀಟಾಗಿ ಅದನ್ನು ಕಲಿಸ್ಕೊಂಡು ಒಂದು ಸ್ವಲ್ಪನೂ ನೀರು ಆ್ಯಡ್ ಮಾಡ್ಕೋಬೇಡಿ. ನೀರು ಆ್ಯಡ್ ಮಾಡಿಕೊಂಡ್ರೆ ತುಂಬ ಬೆಳಗ್ಗೆ ಅಷ್ಟೊತ್ತಿಗೆ ತುಂಬ ತೆಳ್ಳಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಹೆಂಗೆ ರುಬ್ಕೊಂಡಿರ್ತೀರ ಅದೇನು ಹಿಟ್ಟಲ್ಲಿ ನೆಂದಾಗೇನು ನೀರಿರುತ್ತೆ ಅಷ್ಟು ಸಾಕು. ಈಗ ನೋಡಿ ಎಷ್ಟು ಉಬ್ಬಿ ಬಂದಿದೆ. ಬರೀ ಕಾಲು ಭಾಗ ಇದ್ದಿದ್ದು ಆಲ್ಮೋಸ್ಟ್ ಮುಕ್ಕಾಲು ಭಾಗ ಪಾತ್ರೆ ಥರ ಬಂದಿದೆ. ಅದು ನೀರು ನಾನು ಹೇಳಿದ್ನಲ್ಲ, ಅದೇ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಆಗಿರುತ್ತೆ. ಇನ್ನು ನಿಮ್ಗೆ ಏನಾದರೂ ತುಂಬ ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಅದು ಬೆಳಗ್ಗಿನ ಜಾವ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಇಡ್ಲಿ ಇನ್ನೂ ಸೂಪರ್ ಸಾಫ್ಟಾಗಿ ಬರುತ್ತೆ. ಇದರಲ್ಲಿ ನಾನು ಹೇಳ್ದಂಗೆ 2 ಟಿಪ್ಸ್ ಏನು ಅಂದರೆ, ಫಸ್ಟು ನೀವು ಉದ್ದಿನಬೇಳೆ ಅವಲಕ್ಕಿ ಮತ್ತು ಅಕ್ಕಿನ ಸಪ್ರೇಟಾಗಿ ನೆನೆ ಹಾಕ್ಕೋಬೇಕಾಗುತ್ತೆ. ಉದ್ದಿನಬೇಳೆ ಅವಲಕ್ಕಿ ಸಪ್ರೇಟಾಗಿ, ಅಕ್ಕಿನ ಸಪ್ರೇಟಾಗಿ. ಆಮೇಲೆ ರುಬ್ಕೊಳ್ಬೇಕಾದ್ರೆ ಉದ್ದಿನಬೇಳೆ ಮತ್ತು ಅವಲಕ್ಕಿನ ತುಂಬ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಅಕ್ಕಿನ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇದು ಇಡ್ಲಿದು ಕೀ ಎಲಿಮೆಂಟ್. ಇವಾಗ ಹೋಟೆಲ್ ಸ್ಟೈಲ್ ಚಟ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ಶೇಂಗಾ ಹುರ್ಕೋಬೇಕು, ಆಮೇಲೆ ಕಡಲೆ, ಆಮೇಲೆ ಕೊಬ್ಬರಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಇದನ್ನು ಸ್ವಲ್ಪ ಹುರ್ಕೊಳ್ಳಿ. ಇದೆಲ್ಲ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಶುಂಠಿ. ನಾನೀಗ ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಇಷ್ಟು ಶುಂಠಿ. ಆಮೇಲೆ ಒಂದು ಅರ್ಧ ಈರುಳ್ಳಿ, ಚಿಕ್ಕದಿದ್ರೆ ಚಿಕ್ಕದು, ಅಥವಾ ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆಹಣ್ಣು. ಈ ಥರ ನೀವು ಚಟ್ನಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗುತ್ತೆ, ತುಂಬ ಡಿಫ್ರೆಂಟಾಗಿ ಆಗುತ್ತೆ. ಸೇಮ್ ಹೋಟೆಲಲ್ಲಿ ಏನು ಚಟ್ನಿ ತಿಂತೀವಲ್ಲ ಹಂಗೆ ಇರುತ್ತೆ. ಇದನ್ನು ನೀವು ತುಂಬ ನುಣ್ಣಗೆ ರುಬ್ಕೊಂಡ್ರೆ ಅಷ್ಟು ಟೇಸ್ಟು ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ನೀವು ತರಿಯಾಗಿ ರುಬ್ಕೋಬೇಕು. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನೀವು ರುಬ್ಕೊಂಡ್ರೆ ಆ್ಯಕ್ಚುಲಿ ತಿನ್ನೋಬೇಕಾದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಆಪ್ಷನಲ್, ನೀವು ಬೇಕಾದರೆ ಒಗ್ಗರಣೆ ಹಾಕ್ಕೋಬೋದು. ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ಇಡ್ಲಿಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಚಟ್ನಿ ಮಾಡಿದ್ಮೇಲೆ ಒಗ್ಗರಣೆ ಹಾಕ್ಕೊಳ್ಳೋದು ಸ್ವಲ್ಪ ಬೆಟರ್ ಆಪ್ಷನ್. ಒಗ್ಗರಣೆಗೆ ಏನೂ ಇಲ್ಲ, ಸಿಂಪಲ್ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಚಟಪಟ ಅಂತ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ನಾನಿಲ್ಲಿ 1 ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು, ಇಷ್ಟೂ ಸ್ವಲ್ಪ ಫ್ರೈ ಆಗೋ ತನಕ ಬಿಡಿ. ಅದೆಲ್ಲ
ಸಿಡಿಯುತ್ತಲ್ವ ಚಟಪಟ ಅಂತ, ಅಷ್ಟೆಲ್ಲ ಸಿಡಿದ್ಮೇಲೆ ನೆಕ್ಸ್ಟು ಹಿಂಗೆ ಹಾಕ್ಕೋಬೇಕಾಗುತ್ತೆ. ಹಿಂಗೆ ಆ್ಯಕ್ಚುಲಿ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು. ಹಿಂಗೆ ಹಾಕ್ಕೊಂಬಿಟ್ಟು ಇದೆಲ್ಲನೂ ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಫ್ರೈ ಆಗಲಿ. ಏನು ಕರ್ಬೇವು ಸೊಪ್ಪು ಹಾಕ್ಕೊಂಡಿರ್ತೀವಿ ಅದು ಸ್ವಲ್ಪ ಕ್ರಿಸ್ಪಿ ಕ್ರಂಚಿಯಾಗೋ ತನಕ ನೀವು ಸ್ವಲ್ಪ ಅದನ್ನ ಈ ಥರ ಕಲಿಸ್ಕೊಂಬಿಟ್ಟು ಅದನ್ನು ನೆಕ್ಸ್ಟ್ ನೀವು ಚಟ್ನಿಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಚಟ್ನಿ ಕನ್ಸಿಸ್ಟೆನ್ಸಿನೂ ನಿಮಗೆ ನೀರು ಬೇಕಾ ಅಥವಾ ಗಟ್ಟಿಯಾಗೇ ಇರಲ್ಲ ಅಂತ ನೋಡ್ಕೊಂಬಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಒಗ್ಗರಣೆ ಹಾಕ್ಕೊಳ್ಳೋದ್ರಿಂದ ಚಟ್ನಿ ಇನ್ನೂ ಸ್ವಲ್ಪ ಟೇಸ್ಟಿ ಆಗುತ್ತೆ ಅಂತ ಯೂಶ್ವಲಿ ಒಗ್ಗರಣೆ ಹಾಕ್ಕೊತಾರೆ. ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋದು ನಿಮ್ಮ ಆಪ್ಷನ್. ನೀವು ಜೀರಿಗೆ ಸಹ ಆ್ಯಡ್ ಮಾಡ್ಕೋಬೋದು. ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಅದು. ಇವಾಗ ನಾನು ಸಾಂಬಾರು ತೋರಿಸ್ತಾ ಇದ್ದೀನಿ. ಈ ಸಾಂಬಾರು ದಿಢೀರಂತ ಆಗುತ್ತೆ. ನೀವೇನು ಬೇಳೆ ಬೇಯಿಸ್ಕೊಳೋದಿಲ್ಲ, ಟೊಮೆಟೊ ಬೇಯಿಸ್ಕೊಳೋದಿಲ್ಲ. ಇದಕ್ಕೆ ಫಸ್ಟು ಕೊಬ್ಬರಿ, ಮೆಣಸು, ಒಣಮೆಣಸಿನ್ಕಾಯಿ, ಎರಡೇ 2 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಜೀರಿಗೆ ಪುಡಿ ಇಲ್ಲ ಅಂದರೆ ನೀವು ಬೇಕಾದ್ರೆ ಜೀರಿಗೆನೂ ಸಹ ಆ್ಯಡ್ ಮಾಡ್ಕೋಬೋದು. ಇದಿಷ್ಟು ಡೈರೆಕ್ಟ್ ಟೊಮೆಟೊ ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ನೀಟಾಗಿ ನುಣ್ಣಗಿದು ರುಬ್ಬಲ್ಲ. ಅದಕ್ಕೋಸ್ಕರ ಇದಕ್ಕೆ ಇನ್ನೊಂದು ಸ್ವಲ್ಪ ಕಡಲೆ ಆ್ಯಡ್ ಮಾಡಿಕೊಂಡು ಇದಿಷ್ಟನ್ನು ನೀವು ಮಿಕ್ಸಿ ಮಾಡಿ ಎತ್ತಿಟ್ಕೊಂಬಿಡಿ. ಆಮೇಲೆ ಇದಕ್ಕೆ ಸೇಮ್ ಮಿಕ್ಸಿ ಮಾಡಿರೋಕ್ಕೆ ಸ್ವಲ್ಪ ಟೊಮ್ಯಾಟೊ, 1 ಅಥವಾ 2 ಟೊಮ್ಯಾಟೊ, ಅಥವಾ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀರಾ ಅಷ್ಟು ಟೊಮ್ಯಾಟೊ, ಆಮೇಲೆ ಕರಿಬೇವು ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆಮೇಲೆ ಸಾಂಬಾರು ಪುಡಿ 1 ಚಮಚ ನಾನಿಲ್ಲಿ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಅಲ್ಲಿ ಸಾಂಬಾರು ಮಾಡ್ತಾಯಿದ್ದೀರಾ ಅಷ್ಟು ನೀವು ಆ್ಯಡ್ ಮಾಡ್ಕೊಬೋದು. ಆಮೇಲೆ ಒಂದು ಸ್ವಲ್ಪ ನಾನು ಹುಣಸೆ ಹಣ್ಣು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಉಪ್ಪು ಇಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ಸಾಂಬಾರು ಮಾಡಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಬೋದು. ಇಲ್ಲಿ ಒಂದು ಸ್ವಲ್ಪ ರುಬ್ಬಬೇಕಾದ್ರೆ ನೀಟಾಗಿ ಬ್ಲೆಂಡ್ ಆಗಲಿ ಅಂತ ನೀವು ಸ್ವಲ್ಪ ಇಲ್ಲಿ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಆ್ಯಡ್ ಮಾಡಿಕೊಂಡು ಇದನ್ನು ನೀವು ತುಂಬ ನುಣ್ಣಗೆ ರುಬ್ಬಬೇಕಾಗುತ್ತೆ. ಇದಕ್ಕೆ ಇದು ನಿಮಗೆ ಸ್ವೀಟ್ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂದರೆ ಬೆಲ್ಲ ಒಂದು ಸ್ವಲ್ಪ. ಈಗ ನೋಡ್ಬೋದು ನೀವು ತುಂಬ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು. ಈ ಥರ ತುಂಬ ಪೇಸ್ಟ್ ಥರ ರುಬ್ಕೋಬೇಕಾಗುತ್ತೆ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋಕ್ಕೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಸ್ವಲ್ಪ, ಆಮೇಲೆ ಒಣಮೆಣಸಿನ್ಕಾಯಿ 1 ಮುರಿದು ಹಾಕ್ಕೊಂಡಿದ್ದೀನಿ, ಆಮೇಲೆ ಕರಿಬೇವು ಸೊಪ್ಪು. ಇದಿಷ್ಟನ್ನು ಒಗ್ಗರಣೆಗೆ ಹಾಕ್ಕೊಂಡು ನೆಕ್ಸ್ಟು ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟು ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇದಕ್ಕೇ ಸ್ವಲ್ಪ ನೀವು ಅರಿಶಿನ ಆ್ಯಡ್ ಮಾಡ್ಕೋಬೋದು. ಇದೇನು ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅದು ಇಲ್ಲಿ ಒಂದು 2, ಏಕೆಂದರೆ ನಾವೆಲ್ಲ ಹಸಿದು ಹಾಕ್ಕೊಂಡಿರ್ತೀವಲ್ವ, ಈರುಳ್ಳಿ ಅಲ್ಲ ಟೊಮ್ಯಾಟೊ ಅದೆಲ್ಲ ಹಸಿದು ಹಾಕ್ಕೊಂಡಿರೋ ಕಾರಣ ನೀವು ಅದನ್ನು ಸ್ವಲ್ಪ ನೀಟಾಗಿ ಹುರ್ಕೋಬೇಕಾಗುತ್ತೆ. ಎಣ್ಣೆ ಒಳಗಡೆ ಹಸಿ ವಾಸನೆ ಹೋಗೋ ತನಕ ಒಂದು 2 ನಿಮಿಷ ಅದು ಒಂದು ಕುದಿ ಬರಬೇಕು. ಅಲ್ಲಿ ತನಕ ನೀವು ಇದನ್ನು ಹಿಂಗೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು. ಇದು ಈ ಥರ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಇದಕ್ಕೆ ಇನ್ನೊಂದು ಆಪ್ಷನ್ ಅಂದರೆ ನಿಮಗೆ ಈ ಥರ ಬರೀ ಪ್ಲೇನ್ ಸಾಂಬಾರು ತಿನ್ನೋಂಗೆ ಆಗಲ್ಲ, ರಸಮ್ ಅಂದರೆ ನೀವು ಇದಕ್ಕೆ ಸ್ವಲ್ಪ ಬೇಳೆ ಬೇಯಿಸಿನೂ ಹಾಕ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಇಡ್ಲಿಗೆ ಆ್ಯಕ್ಚುಲಿ ಇದೇ ಥರ ಸೂಪ್ ಥರ ಚೆನ್ನಾಗಾಗುತ್ತೆ ಅಂತ ನಾನು ಈ ಥರ ಒಂದು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ದಿಢೀರ್ ಸಾಂಬಾರಿದು. ಆಫೀಸ್ ಗೋಯಿಂಗ್ ಪೀಪಲ್ಲು ಅಥವಾ ಕಾಲೇಜ್ ಅರ್ಜೆಂಟ್ ಇದೆ ಹೋಗೋಕ್ಕೆ ಅನ್ನೋರು ಅವರೆಲ್ಲ ಇದನ್ನು 5 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಚಟ್ನಿ ಅಷ್ಟೇ ಇಷ್ಟ ಆಗಲ್ಲ, ಸಾಂಬಾರು ಬೇಕೇ ಬೇಕು ಇಡ್ಲಿಗೆ ಅನ್ನೋರು ಇದು ತುಂಬ ಸಿಂಪಲ್. ಬೇಗ ಒಂದು 5 ಮಿನಿಟ್ಸಲ್ಲಿ ಏನು ಪ್ರಿಪ್ರೇಷನ್ಸ್ ಇಲ್ದಂಗೆ ನೀವು ಇದನ್ನ ಮಾಡ್ಕೋಬೋದು. ಇವಾಗ ನೋಡ್ತಾ ಇದ್ದೀರಾ ಇದೊಂದು ಕುದಿ ಬಂತು. ನೀಟಾಗಿ ಅದು ಎಣ್ಣೆ ಎಲ್ಲ ಸ್ವಲ್ಪ ಮೇಲ್ಗಡೆ ತೇಲೋ ಥರ ಒಂದು ಕುದಿ ಬಂದಮೇಲೆ ನೀವು ಅದಕ್ಕೆ ನೀರು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಸಾಂಬಾರು ಬೇಕು ಅಷ್ಟು ನೋಡ್ಕೊಂಬಿಟ್ಟು ನೀವು ನೀರು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ. ಆಮೇಲೆ ನೋಡ್ಕೊಳ್ಳಿ ಸ್ವಲ್ಪ ಏನು ಬೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಥವಾ ಹುಳಿ ಅಥವಾ ಉಪ್ಪು ಏನು ಅಡ್ಜಸ್ಟ್ ಮಾಡ್ಕೋಬೇಕು ನೀವು ಇದನ್ನು ಟೇಸ್ಟ್ ನೋಡ್ಕೊಂಬಿಟ್ಟು ನಿಮ್ಮ ರುಚಿಗೆ ತಕ್ಕಂಗೆ ಈ ಸಾಂಬಾರನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಇದು ನೀಟಾಗಿ 1 ಕುದಿ ಅಥವಾ 2 ಕುದಿ ನೀಟಾಗಿ ಬರಬೇಕು. ನೀಟಾಗಿ ಅದು ಕುದ್ಮೇಲೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಲಾಸ್ಟ್ ಎಂಡಿಂಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಉದುರಿಸಿದ್ರೆ ನಮ್ಮ ದಿಢೀರ್ ಸಾಂಬಾರು ರೆಡಿ ಆಗುತ್ತೆ. ಇದು ನೀವು ಅರ್ಜೆಂಟಲ್ಲಿ ಈಗ ರಸಮ್ ಅಷ್ಟೇ ಮಾಡೋಕ್ಕಾಗಲ್ಲ ಅನ್ನೋರು ಈ ಥರ ಟೊಮೆಟೊ ರುಬ್ಬಾಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಈ ಸಾಂಬಾರು ಬರೀ ಇಡ್ಲಿಗೆ ಅಷ್ಟೇ ಅಲ್ಲ, ನೀವು ಮಧ್ಯಾಹ್ನ ಜೊತೆ ರಸಮ್ ಥರ ಮಾಡ್ತಾಯಿದ್ದೀರಾ ಅಂದ್ರೂ ಇದು ಒಂದು ಒಳ್ಳೆಯ ಆಪ್ಷನ್. ಇದನ್ನು ಒಂದು ಸಲ ಟ್ರೈ ಮಾಡಿ. ನೆಕ್ಸ್ಟು ನಾವು ಇಡ್ಲಿಗೆ ಇಡ್ತಾಯಿದ್ದೀವಿ. ಇವಾಗ ಇಡ್ಲಿ ಎಷ್ಟು ಸ್ಪಾಂಜಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ. ಸ್ವಲ್ಪ ಇಡ್ಲಿ ಪ್ಲೇಟ್ಸ್ನ ನೀವು ಆಯಿಲಿಂದ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳಿ. ಆಯಿಲ್ನ ಅದೇ ಕೆಳಗಡೆ ನೀವು ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿಕೊಂಡ್ರೆ ಆವಾಗ ಇಡ್ಲಿ ಹತ್ತಲ್ಲ, ತಳ ಹತ್ತಲ್ಲ ಅಂತ ಹೇಳ್ತಾರೆ.
ಅದಕ್ಕೋಸ್ಕರ ಒಂದು ಸ್ವಲ್ಪ ಎಲ್ಲ ಪ್ಲೇಟಿಗೂ ಆಯಿಲ್ ಹಾಕ್ಕೊಂಡು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಸ್ಪ್ರೆಡ್ ಮಾಡಿಕೊಂಡು ಇಡ್ಲಿನ ನಾವು ಪ್ಲೇಟಿಗೆ ಹಾಕ್ಕೊಂಡು ಒಂದೊಂದೇ ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಇಟ್ಕೊತಾ ಹೋಗಬೇಕು. ಇದರಲ್ಲಿ ಏನು ಇಡ್ಲಿ ಬೆಳಗ್ಗೆ ನೀವೇನು ಇಡ್ಲಿ ಮಾಡ್ತಾ ಇರ್ತೀರ ಆವಾಗೂ ಉಪ್ಪು ಆ್ಯಡ್ ಮಾಡ್ಕೋಬೋದು. ನೀವು ಇನ್ನೊಂದು ಸ್ವಲ್ಪ ಏನಾದರೂ ಉಪ್ಪು ಬೇಕು ಅಥವಾ ಕಮ್ಮಿ ಆಗಿದೆ ಅಂತ ನಿಮಗೆ ಅನಿಸಿದರೆ ರಾತ್ರಿ ಆ್ಯಡ್ ಮಾಡ್ಕೊಳ್ಳೋ ಬದಲು ನೀವು ಬೆಳಗ್ಗೆನೂ ಸಹ ಆ್ಯಡ್ ಮಾಡ್ಕೋಬೋದು. ಇಡ್ಲಿಗೆ ಎಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ನಾನು ಇಡ್ಲಿನ ಬೇಯಕ್ಕೆ ಇಡ್ತಾ ಇದ್ದೀನಿ. ಈ ಇಡ್ಲಿದು ಸ್ಪೆಷಾಲಿಟಿ ಏನು ಅಂದರೆ ಫುಲ್ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬರುತ್ತೆ. ತುಂಬ ಜನ ನಾವು ಅಂದ್ಕೊತೀವಿ ಅಯ್ಯೋ ನನ್ನ ಅಕ್ಕಿ ಇಡ್ಲಿ ಮಾಡಿದರೆ ಚೆನ್ನಾಗೇ ಬರ್ತಾಯಿಲ್ಲ, ಅದಕ್ಕೋಸ್ಕರ ಎಷ್ಟೊಂದು ಜನ ಬರೀ ರವೆ ಇಡ್ಲಿ ಮಾಡೋಕ್ಕೆ ಅಂತ ಹೇಳ್ತಿರ್ತಾರೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಇದು ಬೆಸ್ಟ್ ವೇ ಆಫ್ ಡೂಯಿಂಗ್ ಅಕ್ಕಿ ಇಡ್ಲಿ. ಇವಾಗ ನೀವು ನೋಡ್ಬೋದು, ಓಪನ್ ಮಾಡ್ತಾಯಿದ್ದೀನಿ, ಎಷ್ಟು ಚೆನ್ನಾಗೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಫುಲ್ಲು ಒಂಥರ ಮಲ್ಲಿಗೆ ಹೂವಿನ ಕಲರು, ಮಲ್ಲಿಗೆ ಹೂವಿನ ಟೆಕ್ಸ್ಚರಲ್ಲೂ ಇರುತ್ತೆ ಇದು ಇಡ್ಲಿ. ಈ ಥರ ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹಿಡಿಯಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿ ಎದ್ದೇಳುತ್ತೆ ಇಡ್ಲಿ. ನೀವು ತೆಗಿಯಬೇಕಾದ್ರೂ ಅಷ್ಟೇ. ನೋಡ್ಬೋದು ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ. ಆಮೇಲೆ ಇದು ಈಗ ನಾನು ಇವಾಗಿದು ಒಂದು ಫುಲ್ ಅಕ್ಕಿ ಇಡ್ಲಿ ಥರ ಫುಲ್ ನುಣ್ಣಗೂ ಆಗಿರಲ್ಲ. ಆಮೇಲೆ ನಾರ್ಮಲ್ ಏನು ರವೆ ಇಡ್ಲಿ ಥರ ಸ್ವಲ್ಪ ಫುಲ್ ರವೆನೂ ಇರಲ್ಲ. ನೀವು ಅಕ್ಕಿನ ಸ್ವಲ್ಪ ತರಿಯಾಗಿ ರುಬ್ಕೊಂಡಿರೋದಕ್ಕೆ ನೋಡ್ಬೋದು ಸ್ವಲ್ಪ ರವೆ ಇಡ್ಲಿ ಥರ ಟೆಕ್ಸ್ಚರು ಬಂದಿದೆ ಮತ್ತು ಬಾಯಿಗೆ ತುಂಬ ರುಚಿಯಾಗಿ ಅಕ್ಕಿ ಇಡ್ಲಿ ಥರ ಸಾಫ್ಟಾಗೂ ಸಹ ಇರುತ್ತೆ. ಈ ಥರ ಇಡ್ಲಿ, ಈ ಥರ ಸಾಂಬಾರು ಮತ್ತು ಚಟ್ನಿ ಮಾಡಿಕೊಂಡು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇಡ್ಲಿ ನನಗೆ ಡೈಲಿ ರವೆ ಇಡ್ಲಿ ತಿಂದು ಬೋರ್ ಆಗಿದೆ ಅನ್ನೋರು ಈ ಥರ ಮಾಡಿಕೊಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಇನ್ ಎವ್ರಿ ಶಾಟ್.